ಎಲ್ರಿಗೂ ನಮಸ್ಕಾರ. ಸೆಪ್ಟೆಂಬರ್ 8, 2024 ಭಾನುವಾರ. ನಾನಿವತ್ತು ಜೋಡಗಟ್ಟೆಗೆ ಬಂದಿದ್ದೀನಿ. ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ. ಆ ನಿಸರ್ಗದ ರಮಣೀಯ ದೃಶ್ಯದಲ್ಲಿ ಈ ಸಂತೆ ನಡೆಯುತ್ತೆ. ಎತ್ತರವಾದ ಪ್ರದೇಶ, ಆಲದ ಮರಗಳು. ಈ ಸಂತೆಗೆ ಅನೇಕ ಕಡೆಯಿಂದ ಬರ್ತಾರೆ. ಇಲ್ಲಿ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ. ಸ್ನೇಹಿತರೆ, ಸಂತೆ ಸ್ವಲ್ಪ ಸುಮಾರಾಗಿ ಸೇರಿದೆ. ಯಾಕೆಂದರೆ ನೆನ್ನೆ ಮೊನ್ನೆ ಹಬ್ಬ ಇತ್ತು, ಹಬ್ಬದ ಸಂತೆ. ಹಾಗಾಗಿ ಆದರೂ ಸಂತೆಗೆ ಬರಬೇಕು, ಸಂತೆಯ ಜನ ಜೊತೆ ಮಾತಾಡಬೇಕು, ಸಂತೆಯ ಭಾಗ ಆಗಬೇಕು, ಸಂತೆಯ ಖುಷಿಯನ್ನು ಪಡಿಬೇಕು. ನನಗಂತೂ ಸಂತೆಗೆ ಬರಬೇಕು ಅಂದರೆ ಭಾರಿ ಖುಷಿಯಾಗುತ್ತೆ. ಯಾವುದೇ ಸಂತೆ ಆಗಿರಲಿ, ಜನಗಳ ಜೊತೆ ಮಾತಾಡಬೇಕು, ಜನಗಳಲ್ಲಿರುವ ಜ್ಞಾನವನ್ನು ಹೊರಗಡೆ ತೆಗಿಬೇಕು. ಯಾಕಂದರೆ ಎಲ್ಲರೂ ಜ್ಞಾನವಂತರೆ ಇಲ್ಲಿಗೆ ಬಂದಿರೋರೆಲ್ಲ. ಕೆಲವರು ಓದಿರ್ತಾರೆ, ಕೆಲವರು ಓದಿರಲ್ಲ. ಹಾಗಾಗಿ ನಾನಿವತ್ತು ಜೋಡಗಟ್ಟೆಗೆ ಬಂದಿದ್ದೀನಿ. ಜೋಡಗಟ್ಟೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ವಾತಾವರಣ ಮಾಡ್ತಾಯಿದ್ದೀನಿ. ಜೋಡಗಟ್ಟೆ ಸಂತೆಯ ದೃಶ್ಯಗಳು ನಿಮ್ಮ ದೇಹ ಮನಸ್ಸಿಗೆ ಒಂದು ಅರಿವಿನ ಸಂದೇಶವನ್ನು ನೀಡುವಂತಹ ಒಂದು ಟಿಪ್ಪಣಿಯ ಮೂಲಕ ನಾನು ಮಾತಾಡ್ತಾ ಹೋಗ್ತೀನಿ. ಯಜಮಾನ, ನಿಮ್ದ ನೀನು ನೋಡಿದ್ದು ಯಜಮಾನ, ನಿಮ್ಮವ್ವ ಏನು ಬೆಲೆ ಕಟ್ಟಿದ್ದೀರಾ? 72 ಹೋರಿಗಳ ಅಲ್ಲಿ ಬಂದವ? ಇನ್ನು ಅಲ್ಲಿ ಬಂದಿಲ್ಲ. ಏನು ಸಂತೆ ಸುಮಾರಿದೆ? ಹಾಂ ಹಾಂ ಅಲ್ವಾ? ಹಬ್ಬದ ಸಂತೆ ಆದಮೇಲೆ ಯಜಮಾನ, ನಿಮ್ಮವ್ವ ಏನು ಬೆಲೆ ಕಟ್ಟಿದ್ದೀರಾ? 90 ಹೋರಿಗಳ ಅಲ್ಲೋ? ಎರಡಲ್ಲ.
ಯಜಮಾನ್ರೆ, ಒಂದು ಎತ್ತುಗಳನ್ನ ತಗೋಬೇಕಾದ್ರೆ ಏನೇನು ನೋಡ್ತೀರಾ ನೀವು? ಒಂದು ಎತ್ತುಗಳು ತಗೋಬೇಕು ಅಂದ್ರೆ, ಓರಿಗಳು ತಗೋಬೇಕು ಅಂದ್ರೆ ಏನೇನು ನೋಡ್ತೀರಾ? ನೋಡ್ತೀವಿ, ಹಾಂ, ನೋಡ್ತೀವಿ, ದುಡ್ಡು ನೋಡ್ತೀರಾ? ಹಸು ಕರು ಇವೆಲ್ಲ ಮತ್ತೆ ನೋಡ್ಕೊಂತೀವಾ? ಅಲ್ಲ, ಇದನ್ನ ಹೆಂಗ್ ಪರೀಕ್ಷೆ ಮಾಡ್ತೀರಿ ಇದನ್ನೀಗ? ಈ ಓರಿಗಳಿದಾವೆ ಈಗ. ಸುಳಿ ನೋಡ್ತೀರಾ? ಆಮೇಲೆ ಅಷ್ಟೇನಾ? ಸುಳಿ ನೋಡ್ತೀರಾ? ಈಗ ಒಂದು ಓರಿನಲ್ಲಿ ಎಷ್ಟು ಸುಳಿಗಳಿರ್ತವೆ ಸರ್? 12 ಇರ್ತವೆ. 12 ಇರ್ತವೆ. 12 ಸುಳಿ ಇರ್ತಾವ. ಯಾವ ಸಂತೆಗೆ ಹೋಗ್ತೀರಾ? ಇನ್ನ ಇಲ್ಲೇ ನಮ್ಮ ಮಗ್ಳಲ್ಲಿ KG ಟೆಂಪಲ್ ಎರಡು ಸಂತೆನಾ? ಎರಡೇ